ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಆರೋಗ್ಯದಲ್ಲಿ ತೊಂದರೆ ಇರ್ತಕ್ಕಂಥದ್ದು ಸಾಮಾನ್ಯ, ಆದರೆ ಅದಕ್ಕೆ ಉಪಶಮನಗಳನ್ನು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಕೊಡ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರೇ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಕೆಲವು ದಿನಗಳ ಹಿಂದೆ ನಮ್ಮ ಮನೇಲಿ ನಡೆದಂಥ ಒಂದು ಘಟನೆ. ಬೆಳಗಿನ ಜಾವದಲ್ಲಿ ನನ್ನ ಮಗನು ಎದ್ದುಬಿಟ್ಟು ಈ ಯೂಶಲಿ ಗೋಸ್ ದ ರಿಲೀವಿಂಗ್ ರೂಮ್. ಅವನು ಅಲ್ಲಿ ಹೋದಾಗ ಅವನ ಕೆಲಸವನ್ನು ಮಾಡಿದ ತಕ್ಷಣ ನನ್ನ ಕರೆದ, ಡ್ಯಾಡಿ ದೇರ್ ಇಸ್ ಎ ಸ್ನೇಕ್ ಅಂತ ಕರೆದ. ನಾನು ಏನಪ್ಪ ಅಂತ ನೋಡಿದಾಗ ಅವನು ಹುಳಗಳನ್ನು ನಾನು ನೋಡಿದೆ ಇನ್ ದ ರಿಲೀವಿಂಗ್ ರೂಮ್. ಸ್ಮಾಲ್ ವೈಟ್ ವೆನ್ ಹಿ ಹ್ಯಾಡ್ pooped. There were some worms in that stool. And after he had passed the stool, I really had to see there were so many worms in the stool. And today I thought we should add this worm ಈ ಹುಳಗಳು, ಈ ಹೊಟ್ಟೆನಲ್ಲಿ ಸ್ಟೂಲಲ್ಲಿ ಬರ್ತಕ್ಕಂಥ ಹುಳಗಳ ಬಗ್ಗೆ ನಾವು, ಹುಳಗಳು ಇದು ಹೆಂಗೆ ಹೋಗುತ್ತೆ ಒಳಗಡೆ? ಈಗ ನೋಡಿ, ವರ್ಮ್ ಇನ್ಫೆಸ್ಟೇಷನ್ ಏನಿದೆ ಅದು ಮುಖ್ಯವಾಗಿ ಈ ಫೀಕೋ ಓರಲ್ ರೂಟಿಂದ ನಮ್ಮ ಇಂಟೆಸ್ಟೈನ್ಸ್ ಒಳಗಡೆ ಹೋಗುತ್ತೆ. ಈಗ ನೋಡಿ, ಮೋಸ್ಟ್ ಆಫ್ ದ ಎಗ್ಸ್ ವಿಚ್ ಆರ್ ಲೇಡ್ ಬೈ ದಿಸ್ ವರ್ಮ್ಸ್, ಇದು ಎಗ್ಸ್ ಇರ್ಬೋದು ಅಥವಾ ಸಿಸ್ ಅಂತ ನಾವು ಕರಿತೇವೆ, ಅದು ನಮ್ಮ ಇಂಟೆಸ್ಟೈನಿಂದ ನಮ್ಮ ಈ ಸ್ಟೂಲ್ ಮೂಲಕ ಹೊರಗಡೆ ಹೋಗುತ್ತೆ. ಸೊ ಇಫ್ ದ ಡೆಫಿಕೇಟ್ ಇನ್ ದ ಓಪನ್, ಯಾವುದಾದ್ರು ಒಂದು ಓಪನ್ ಏರಿಯಾಲ್ಲಿ ಅವರು ಮಲವನ್ನು ವಿಸರ್ಜಿಸಿದರೆ ಅಲ್ಲಿಂದ ನಮ್ಮ ಆಹಾರ ಧಾನ್ಯಗಳು ಕಲುಷಿತವಾಗ್ಬೋದು. ದ ಫುಡ್ಸ್ ಗೆಟ್ ಕಂಟ್ಯಾಮಿನೇಟೆಡ್. ಇಫ್ ದೇ ಆರ್ ಕಂಟ್ಯಾಮಿನೇಟೆಡ್ ಬೈ ಇಟ್, ಅದನ್ನೇ ನಾವು ಸರಿಯಾಗಿ ತೊಳಿದೆ ಅಥವಾ ಬೇಯಿಸದೆ ನಾವು ಆಹಾರವನ್ನು ಸೇವಿಸೋದಾದರೆ ಅದರಿಂದ ಈ ಮೊಟ್ಟೆಗಳು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಅಲ್ಲಿಂದ ನಮ್ಮ ಇಂಟೆಸ್ಟೈನ್ಸ್ಗೆ ಹೋಗಿ ದೇ ಗ್ರೋ, ದೇ ಮಲ್ಟಿಪ್ಲೈ. ಆವಾಗ ನಮಗೆ ಈ ಹುಳುಗಳು ಜಾಸ್ತಿಯಾಗಿ ಬೆಳೆಯುತ್ತೆ. ಈಗ ನಾನು ಎಷ್ಟೋ ಸರಿ ಕೇಳಿದ್ದೇನೆ, ನಮ್ಮ ತಾಯಿ ನನಗೆ ಹೇಳೋದು, ನೋಡೋ ನಿನ್ನ ಮಗಳು ಚೆನ್ನಾಗಿ ತಿಂತಾಳೆ, ಆದರೆ ದಪ್ಪನೇ ಆಗ್ತಾ ಇಲ್ಲ, ಹೊಟ್ಟೆಯಲ್ಲಿ ಹುಳ ಇರಬೇಕು ನೋಡು ಅಂತಾರೆ. ಅದು ನಿಜಾನಾ? ಹೌದು. ಈಗ ನೋಡಿ, ಕೆಲವು ಹುಳುಗಳು ನಮ್ಮ ಇಂಟೆಸ್ಟೈನ್ಸಲ್ಲಿ ಒಂದು ಜಾಗವನ್ನು ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಅವು ವಾಸಿಸ್ತವೆ. ಕೆಲವು ಈ ಟೇಪ್ ವಾಮ್ ಅಂತ ಏನಂತ ಹೇಳ್ತೇವೆ, ಅದರ ಎಲ್ಲ ಒಂದು ಮ್ಯಾನಿಫೆಸ್ಟೇಷನ್ನ ಕಾಣಲಿಕ್ಕೆ ನಾವು 20 ವರ್ಷಗಳ ಕೆಲವು ಸತಿ ಬೇಕಾಗುತ್ತೆ. 20 ವರ್ಷಗಳ ಕಾಲ ಅವು ನಮ್ಮ ಹೊಟ್ಟೆ ಒಳಗಿರುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ಇಂಟೆಸ್ಟೈನಲ್ ವಾಲ್ಗೆ ಅದನ್ನ ಅಟ್ಯಾಚ್ ಮಾಡಿಕೊಂಡು, ಸೊ ಇಟ್ ಅಬ್ಸಾರ್ಬ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ಬಾಡಿ ನೀಡ್ಸ್. ಸೊ ಇದು ಚೆನ್ನಾಗಿ ಬೆಳೆಯುತ್ತೆ, ಇದು ಉದ್ದ ಬೆಳೆಯುತ್ತೆ, ದಪ್ಪ ಆಗುತ್ತೆ, ಆದರೆ ನಮ್ಮ ದೇಹಕ್ಕೆ ಅದು ಪೋಷಕಾಂಶಗಳನ್ನು ಕೊಡೋದಿಲ್ಲ. ಸೊ ಇಟ್ ಟೇಕ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್. ನಮ್ಮ ಬೆಳವಣಿಗೆ, ಆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಇಂಪೇರ್ಡ್. ಸೊ ಲೆಟ್ಸ್ ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಈ ಹುಳುಗಳು ಹೆಂಗೆ ಬರ್ತದೆ? ಈಗ ನಾವು ರಸ್ತೆಯಲ್ಲಿ ಮಲ ವಿಸರ್ಜನೆಯನ್ನು ಮಾಡಿದಾಗ, ಈಗ ಎಷ್ಟೋ ಸರಿ ನಾವು ಹೇಳ್ತೀವಿ ಮಕ್ಕಳಿಗೆ, ಹೋಗಮ್ಮ ಅಲ್ಲಿ ಸೈಡಲ್ಲಿ ಹೋಗಿ ಮಲ ವಿಸರ್ಜನೆಯನ್ನು ಮಾಡು, ಆ ರಸ್ತೆಯಲ್ಲಿ ಮೋರಿಯ ಪಕ್ಕದಲ್ಲಿ. ಕೆಲವೊಮ್ಮೆ, ಎಲ್ಲ ಟೈಮ್ ನಾವು ಮಾಡೋದಿಲ್ಲ, ಕೆಲವರು ಮಾತ್ರ ಯಾವುದೋ ಒಂದು ಒತ್ತಡ ಅವರಿಗೆ, ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಆ ಮಲ ಅಲ್ಲಿರ್ತಕ್ಕಂಥ ಒಂದು ದವಸ ಧಾನ್ಯಗಳ ಜೊತೆಗೆ ಮಿಶ್ರಣವಾಗಿ ಅದನ್ನು ನಾವು ಸೇವನೆ ಮಾಡಿದಾಗ ಅದು ನಮಗೆ ಪುನಃ ನಮ್ಮ ಹೊಟ್ಟೆ ಒಳಗೆ ಬರ್ತಕ್ಕಂಥದ್ದು. ಈಗ ಒಬ್ಬ ಮಗುಗೆ, ಲೆಟ್ ಸ್ಟಾರ್ಟ್ ಫ್ರಮ್ ದ ಚೈಲ್ಡ್. ವೆನ್ ಡು ವಿ ನೋ ಅ ಚೈಲ್ಡ್ ಈಸ್ ಹ್ಯಾವಿಂಗ್ ವರ್ಮ್ಸ್ ಇನ್ ದ ಸ್ಟಮಕ್? ಲೆಟ್ಸ್ ಸೇ ಬೇಬಿ, ಲೆಟ್ಸ್ ಸೇ ಪ್ರಾಬಬ್ಲಿ a 2-year-old child is having worms in the stomach. How do we know that she has worms in the stomach? ಈಗ ನೋಡಿ, ಮೆಡಿಕಲ್ ಆಗಿ ನೋಡಬೇಕಾದ್ರೆ ದ ಇನ್ವೆಸ್ಟಿಗೇಷನ್ ಪಾರ್ಟ್, ಈಗ ಈ ಮೊಟ್ಟೆಗಳು, ಈ ವರ್ಮ್ಸ್ ಬಿಡುವಂಥ ಮೊಟ್ಟೆಗಳು ಅಥವಾ ಸಿಸ್ ಏನಂತ ಹೇಳ್ತೇವೆ, ಅದು ಮಲದಲ್ಲಿ ನಾವು ಕಾಣ್ತೇವೆ. ಸೊ ಈ ಮಲದ ಟೆಸ್ಟ್ ಮಾಡಿದಾಗ, ಮಲವನ್ನು ನಾವು ಈ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಕಳಿಸಿದಾಗ ಈ ಮಲದಲ್ಲಿ ನಾವು ಅನೇಕ ಹುಳುಗಳನ್ನು ಕಾಣ್ತೇವೆ. ವಿ ಕ್ಯಾನ್ ಸಿ ಲೈವ್ ವರ್ಮ್ಸ್ ಇನ್ ದ ಸ್ಟೂಲ್. ಇನ್ನೊಂದು ಪಿನ್ ವರ್ಮ್ಸ್ ಅಂತ ಹೇಳ್ತೇವೆ, ಅದು ಈ ಏನಲ್ ಪಾರ್ಟ್ ಅಥವಾ ರೆಕ್ಟಮಲ್ಲಿ ಭಾಳಷ್ಟು ಒಂದು ಕೆರೆತವನ್ನು ಉಂಟು ಮಾಡುತ್ತೆ. ಸೊ ನಾವು ಒಂದು ಟೇಪ್ ತೊಗೊಂಡು, ಮೈಕ್ರೋ
ಸೆಲ್ಲೋ ಟೇಪ್ ಅಂತ ಹೇಳ್ತೇವೆ, ಅದರಿಂದ ವಿ ಟೇಕ್ ಅ ಫಿಲ್ಮ್ ಆ್ಯಂಡ್ ಪುಟ್ ಇಟ್ ಅಟ್ ದ ರೆಕ್ಟಲ್ ಪಾರ್ಟ್. ಸೊ ಆ ಟೇಪನ್ನು ನಾವು ಆ ಜಾಗದಲ್ಲಿ ಹಾಕಿ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡುವಾಗ ವಿ ಕ್ಯಾನ್ ಸಿ ಅ ಲಾಟ್ ಆಫ್ ಪಿನ್ ವರ್ಮ್ಸ್. ಸೊ ದ ಬೇಸಿಕ್ ಟೆಸ್ಟ್ ದಟ್ ವಿ ಡೂ ಇಸ್ ಎಕ್ಸಾಮಿನಿಂಗ್ ದ ಸ್ಟೂಲ್ ಎಕ್ಸಾಮಿನೇಷನ್. ಮಲದ ಒಂದು ಪರೀಕ್ಷೆ ಮಾಡೋದ್ರಿಂದ ಅದರಲ್ಲಿ ಯಾವ ರೀತಿಯಾದಂಥ ಹುಳು ಇದೆ ಅಂತ ನಾವು ಕಂಡುಹಿಡಿಬೋದು. ಸೊ ರೆಕ್ಟಲ್ ಅಥವಾ ಏನಸ್ ಭಾಗದಲ್ಲಿ ಕೆರ್ತಕ್ಕಂಥದ್ದು ಇದು ಬಂದು ಇಟ್ಸ್ ಅ ವೆರಿ ಕಾಮನ್ ಥಿಂಗ್, ಯುನೋ. ಅ ಲಾಟ್ ಆಫ್ ಚಿಲ್ಡ್ರನ್, ಮೈ ಚಿಲ್ಡ್ರನ್, at least my daughter is a little grown up. My son always tells, you know, it's very scratchy down there. That is because of pinworms in that area. The pinworms is in that area or inside? ಈಗ ಬೇಸಿಕಲಿ ಇಟ್ ಗ್ರೋಸ್ ಇನ್ ದ ಇಂಟೆಸ್ಟೈನ್ಸ್, ಬಟ್ ಇಟ್ಸ್ ಆಲ್ಸೋ ಫೌಂಡ್ ಅಟ್ ದ ರೆಕ್ಟಲ್ ಏರಿಯಾ. ಅಲ್ಲಿ ಅನೇಕ ಹುಳುಗಳನ್ನು ಕಾಣ್ತೇವೆ ಆ ಜಾಗದಲ್ಲಿ. ದೇ ಕಾಸ್ ಎನ್ ಇರಿಟೇಷನ್. ಅದರಿಂದ ಚಿಕ್ಕ ಮಕ್ಕಳಿಗೆ ದೇ ಫೀಲ್ ವೆರಿ ಇಚಿ ಅಟ್ ದಟ್ ಪ್ಲೇಸ್. ಆಗ ನಾವು ಹೇಳ್ತೀವಿ, ಎಷ್ಟೋ ಜನ ಸಕ್ಕರೆ ತಿಂದರೆ ಯು ಈಟ್ ಲಾಟ್ ಆಫ್ ಶುಗರ್, ಹುಳ ಕಚ್ಚುತ್ತೆ ಅನ್ನೋ. ಅದಕ್ಕೆ ಇಸ್ ದೇರ್ ಸಮ್ ಟ್ರೂತ್ ಇನ್ ದಟ್? ವೆಲ್, ನಾಟ್ ಎಕ್ಸಾಕ್ಟ್ಲಿ. ಈಗ ನೋಡಿ, ಇಟ್ ಇಸ್ ನಾಟ್ ಓನ್ಲಿ ಸಕ್ಕರೆ ಮಾತ್ರ ಅಲ್ಲ ಈ ಹುಳುಗಳ ಆಹಾರ. ನಾವು ಏನೇ ತಿಂದ್ರೂ ಪೌಷ್ಟಿಕಾಂಶಗಳು, ಅವಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನ ಅವು ಹೀರ್ಕೊಂಡು ಬಿಡುತ್ತೆ. ಸೊ ಅವು ಬೆಳವಣಿಗೆ ಆಗಿ ನಮಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನು ಅದು ನಮ್ಮ ದೇಹಕ್ಕೆ ನೀಡೋದಿಲ್ಲ. ಆವಾಗ ನಾವು ಮೈಕಟ್ ಸರಿ ಇರೋಲ್ಲ. ಯುನೋ, ದ ಡೆವಲಪ್ಮೆಂಟ್ ಇಸ್ ನಾಟ್ ದ್ಯಾಟ್ ಗುಡ್. ಈಗ ಕಾಲಲ್ಲಿ ಉಗುರಲ್ಲಿ ಅಥವಾ ಎಲ್ಲಾದರೂ ಏಟು ಬಿದ್ದಾಗ ಇಲ್ಲೆಲ್ಲೋ ಇಲ್ಲಿ ನೋಯ್ತದೆ ಅಂತ ಸಾಧಾರಣವಾಗಿ ಹೇಳ್ತಾರಲ್ಲ, ಆ ರೀತಿ ಹುಳ ಒಂದು ವೇಳೆ ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಹೊಟ್ಟೆಯಲ್ಲಿ ಇದೆ, ಬೇರೆ ಏನಾದರೂ ಹೊರಗಿನ ಲಕ್ಷಣಗಳು ಏನಾದರೂ ಕಾಣಿಸ್ತಾವ ನಮಗೆ? ಹೌದು. ಈಗ ಹೊಟ್ಟೆಯಲ್ಲಿ ಹುಳ ಇರಬೇಕಾದ್ರೆ ಅನೇಕ ನಾವು ಮ್ಯಾನಿಫೆಸ್ಟೇಷನ್ ಏನಂತೇವೆ, ಹೊರಗಡೆ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಅನೇಕವೇ. ಒಂದು ಮುಖ್ಯವಾಗಿ ಅವರಿಗೆ ಡಯರಿ ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ಇರ್ಬೋದು, ಇನ್ನು ಕೆಲವ್ರಿಗೆ ಬೇದಿನೂ ಆಗ್ಬೋದು. ಸೊ ಇನ್ನೊಂದು ಏನಂದರೆ ಅನಿಮಿಯಾ ಆಗುತ್ತೆ. ಯಾಕೆ ಅಂದರೆ ಇದು ಸಾಕಷ್ಟು ಈ ರಕ್ತ ಅಂಶಗಳನ್ನು ಹೀರ್ಕೊಳ್ಳೋದ್ರಿಂದ ನಮಗೆ ಈ ಡಿಫಿಷಿಯನ್ಸಿ ಇರುತ್ತೆ, ಡಿಫಿಷಿಯನ್ಸಿ ಸ್ಟೇಟ್. ಸೊ ಅದರಿಂದ ಕೆಲವರಿಗೆ ಈ ರಕ್ತಹೀನತೆಯನ್ನು ನಾವು ಕಾಣ್ತೇವೆ. ಇನ್ನೊಂದು ವೈಟಮಿನ್ ಡಿಫಿಷಿಯನ್ಸೀಸ್, ಅಯನ್ ಡಿಫಿಷಿಯನ್ಸಿ ಕೂಡ ಈ ಜನರಲ್ಲಿ ಕಾಣ್ತೇವೆ, ಎಸ್ಪೆಷಲಿ ಮಕ್ಕಳಲ್ಲಿ. ಇನ್ನು ಕೆಲವರಿಗೆ ಮುಖದಲ್ಲಿ ಕೂಡ ಈ ಪ್ಯಾಲರ್ ಏನಂತೇವೆ, ಈ ಸಾಕಷ್ಟು ಪೌಷ್ಟಿಕಾಂಶ ಹೀರ್ಕೊಳ್ಳೋದ್ರಿಂದ ಮುಖದಲ್ಲಿ ಒಂದು ಕಳೆ ಇರಲ್ಲ. ಇಲ್ಲ, ಈಗ ನಾನು ಹೇಳಿದೆ ಕೆಲವು ಮಕ್ಕಳಿಗೆ ದೇ ಹ್ಯಾವ್ ದಿಸ್ ವೈಟ್ ಸ್ಮಾಲ್ ಕೈಂಡ್ ಆಫ್ white patch, if they are dark or fair also, a small round kind of mark, which discoloration that happens on the top of the cheeks. We will discuss about that ಮುಂದಿನ ಭಾಗದಲ್ಲಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ದಿನನಿತ್ಯವೂ ನೀವು ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳ ಜೊತೆಗೆ ನೀವು ಇರುವ ಪೋಷಕರಾದರೆ ಈ ಕಾರ್ಯಕ್ರಮವನ್ನು ನೋಡಬೇಕು. ವರ್ಮ್ ಇನ್ಫೆಸ್ಟೇಷನ್, ಈ ಒಂದು ಹುಳ ಹೊಟ್ಟೆನಲ್ಲಿರ್ತಕ್ಕಂಥದ್ದು, ಅದರಿಂದ ಬರ್ತಕ್ಕಂಥ ತೊಂದರೆಗಳು, ಅದನ್ನು ಹೆಂಗೆ ತಡೆ ಕಟ್ಟಬೇಕು ಎಂಬತಕ್ಕಂಥದ್ದನ್ನು ನಾವು ಸಾಕಷ್ಟು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮಕ್ಕೆ ಹೋಗುವ ಮುನ್ನ ಡು ಯು ಹ್ಯಾವ್ ಎನಿಥಿಂಗ್ ಟು ಥಿಂಕ್ ಅಬೌಟ್? ಲೆಟ್ ದೆಮ್ ಥಿಂಕ್ ಸಮಥಿಂಗ್. ಡು ಯು ಹ್ಯಾವ್ ಎನಿಥಿಂಗ್ ಟು ಆ್ಯಡ್? ಈಗ ನೋಡಿ, ಮಕ್ಕಳು ನಾವು ಆಟ ಆಡೋಕ್ಕೆ ಬಿಡ್ತೇವೆ, ಅವ್ರನ್ನ ಬರೀ ಕಾಲಲ್ಲಿ ಬಿಟ್ಟಾಗ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ. ಓಕೆ, ಬರೀ ಕಾಲಲ್ಲಿ ಮಕ್ಕಳನ್ನ ಹೊರಗೆ ಕಳಿಸ್ಬೇಡಿ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಮಕ್ಕಳಲ್ಲಿ ದೊಡ್ಡವರಲ್ಲಿ ಈ ಹುಳ ಇರ್ತಕ್ಕಂಥದ್ದು ಅಥವಾ ವರ್ಮ್ ಇನ್ಫೆಸ್ಟೇಷನ್ ಎಂಬತಕ್ಕಂಥ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಟೇಕ್ ಡೌನ್ ನೋಟ್ಸ್. ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್, ಕಾಂಟ್ಯಾಕ್ಟ್ ಅಸ್ ಇನ್ ದಿಸ್ ನಂಬರ್ಸ್ ದಟ್ ಆರ್ ಕಮಿಂಗ್ ಆನ್ ಯುವರ್ ಸ್ಕ್ರೀನ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಿರಂಜನ್ ಅವರೇ, ಈ ಹುಳಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಎಷ್ಟು ಥರದ ಹುಳಗಳಿವೆ? ಮುಖ್ಯವಾಗಿ ನಮಗೆ 4 ಥರದ ವರ್ಮ್ ಇನ್ಫೆಸ್ಟೇಷನ್ ಆಗ್ಬೋದು. ಒಂದು ಟೇಪ್ ವರ್ಮ್ ಅಂತ ಹೇಳಿಬಿಟ್ಟು, ಇದು ಟೇಪ್ ರೀತಿಯೇ, ನಾವು ಮೆಷರಿಂಗ್ ಟೇಪ್ ಇರುತ್ತಲ್ಲ ಆ ರೀತಿ ಇದು ಬೆಳಿಬೋದು. ಕೆಲವು ಸತಿ ಇದು ಆಲ್ಮೋಸ್ಟ್ 50 ಅಡಿ ಉದ್ದ ಬೆಳಿಬೋದು ನಮ್ಮ ಇಂಟೆಸ್ಟೈನಲ್ಲಿ. 50 feet ಇನ್ ಅವರ್ ಸ್ಟಮಕ್. ಎಸ್, ಇಂಟೆಸ್ಟೈನ್ಸ್. ದ ಲೆಂತ್ ಆಫ್ ಅವರ್ ಇಂಟೆಸ್ಟೈನ್ಸ್ ಆಲ್ಸೋ ಇಸ್ ವೆರಿ ಗ್ರೇಟ್. ಸೊ ಇದಕ್ಕೋಸ್ಕರ ಇದು ಅನೇಕ ವರ್ಷಗಳ ಕಾಲ ನಾನು ಹೇಳಿದಾಗೆ ಇದು ಬೆಳೆಯುತ್ತೆ. ನಮ್ಮ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಂಡು ಇದು ಸುಮಾರು 20 ವರ್ಷಗಳ ಕಾಲ ಇದರ ಲೈಫ್ ಸ್ಪ್ಯಾನ್. ಸೊ ಇದು ಎಷ್ಟು ಕಾಲ? ಪ್ಲೀಸ್ ಕಮ್ ಅಗೇನ್. 20 ವರ್ಷಗಳ ಕಾಲ.
20 years. So 20 years it can 50 be feet at and 20 years, there's an animal in our stomach. ಎಸ್ ದಟ್ ಇಸ್ ಅ ಟೇಪ್ ವರ್ಮ್. ಇನ್ನೊಂದು ಥರದ ಹುಳು ಏನಂದರೆ ಪಿನ್ ವರ್ಮ್ಸ್. ಇದು ನಾವು ಸಾಧಾರಣವಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣ್ತೇವೆ. ನೀವು ಹೇಳಿದಾಗೆ ನಿಮ್ಮ ಮಗನಿಗೆ ಅಲ್ಲಿ ಕಾಣ್ಕೊಂಡಂಥ ಚಿಕ್ಕ ಚಿಕ್ಕ ಬಿಳಿಯ ಹುಳುಗಳು. ಇಟ್ ಇಸ್ ವೆರಿ ವೆರಿ ಟೈನಿ. ಇದು ಆವ್ರೇಜ್ 2 to 4 mm ಉದ್ದ ಬೆಳೆಯುವಂಥದ್ದು. ಇದು ಅನೇಕವಾಗಿ ಬೆಳೆಯುತ್ತೆ. ಇದನ್ನು ನಾವು ಮಲದಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ಇದು ಚಿಕ್ಕ ಮಕ್ಕಳಲ್ಲಿ ಭಾಳ ಸಾಮಾನ್ಯ. ಇನ್ನೊಂದು ಥರದ್ದು ಹುಕ್ ವರ್ಮ್ ಅಂತ ಹೇಳಿಬಿಟ್ಟು, ಈಗ ನೋಡಿ ಜನರು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮಕ್ಕಳು ಬರೀ ಕಾಲಲ್ಲಿ ಓಡಾಡುವಾಗ ಈ ಮಲ ಮಾಡುವಂಥ ಜಾಗದಲ್ಲಿ ಅಲ್ಲಿ ಓಡಾಡುವಾಗ ಯಾವುದೇ ಒಂದು ಚಿಕ್ಕ ಕಟ್ ಆದಾಗ ಕಾಲಿಗೆ, ಸೊ ದ್ಯಾಟ್ ಕ್ಯಾನ್ ಬಿ ಅನ್ ಎಂಟ್ರಿ, ಅ ಪೋರ್ಟಲ್ ಆಫ್ ಎಂಟ್ರಿ ಫಾರ್ ದಿಸ್ ವರ್ಮ್. ಸೊ ಈ ಮೊಟ್ಟೆಗಳು ಅಥವಾ ಚಿಕ್ಕ ಹುಳಗಳು ಹೋಗಿ ಅದು ನಮ್ಮ ದೇಹಕ್ಕೆ ಹೋಗಿ ಅದು ಬೆಳವಣಿಗೆ ಆಗುತ್ತೆ. ಸೊ ದೇ ಡೆವಲಪ್ ಇನ್ ದ ಇಂಟೆಸ್ಟೈನ್ಸ್. ಪ್ಲಸ್ ಇಫ್ ದರ್ ಇಸ್ ಎನಿ ವೇ ದೇ ಟೇಕ್ ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ಈಟ್ ಇಟ್, ಆವಾಗ ಕೂಡ ಅದು ನಮ್ಮ ಇಂಟೆಸ್ಟೈನ್ ಹೋಗಿ ಮಲ್ಟಿಪ್ಲೈ ಆಗಿ ಇದೊಂದು ಕಾಣ್ಬೋದು. ಇನ್ನೊಂದು ರೌಂಡ್ ವರ್ಮ್. It is said almost 1/4 of the world's population has this worm in their intestine. Whenever the chance occurs, this worm produces its manifestations. So ಇದು 4 ವಿಧವಾದಂಥ ಹುಳುಗಳು. ಈಗ ಸಾಧಾರಣವಾಗಿ ನಮ್ಮ ಭಾರತ ದೇಶದಲ್ಲಿ 4 ಹುಳುಗಳು ಇರ್ತವ? ಹೌದು, ಕಂಡು ಬರುತ್ತೆ. ಓಕೆ, ನಾವು ಸಿನ್ಸ್ ನಾವು ಇದು ನನಗೆ ಸ್ವಲ್ಪ ಈಗ ಮೈಯೆಲ್ಲ ಒಂಥರ ಬೆಚ್ಚಗಾಗೋಯ್ತು. 50 feet and some tapeworms are there in the body for 20 years and we don't know that we are having worms in our body. It's very scary. ಈಗ ಕೆಲವೊಂದು ಮಾಂಸಗಳನ್ನು ತಿಂದರೆ ಕೆಲವೊಂದು ರೀತಿಯಾದ ಹುಳುಗಳು ಬರ್ತವೆ ಅಂತ ಕೇಳಿದ್ವಿ. ವಾಟ್ ಆರ್ ದ ಮೀಟ್ ದಟ್ ಗಿವ್ಸ್ ಔಟ್ ದಿಸ್ ವರ್ಮ್ಸ್? ಇನ್ನೊಂದು ಮುಖ್ಯವಾಗಿ ವೆನ್ ಯು ಟಾಕ್ ಆಫ್ ಅನ್ಕುಕ್ಡ್ ಮೀಟ್, ಓಕೆ, ಕೆಲವರು ಈ ಬೀಫ್ ಅಥವಾ ಪೋರ್ಕ್, ಎಸ್ಪೆಷಲಿ ಪೋರ್ಕ್ ಸರಿಯಾಗಿ ಬೇಯಿಸದೆ ಅದನ್ನ ಸೇವನೆ ಮಾಡೋದ್ರಿಂದ ವಿ ಗೆಟ್ ಟೇಪ್ ವರ್ಮ್ಸ್. ದಟ್ ಈಸ್ ಅ ಚೀಫ್ ವೇ. ಇದು ಇನ್ನೊಂದು ವಿಧಾನ ಏನಂದರೆ ಫಿಶ್, ಸರಿಯಾಗಿ ಕುಕ್ ಮಾಡದೇ ಇರೋಂಥ ಫಿಶ್, ಪೋರ್ಕ್ ಅಥವಾ ಬೀಫ್ ಅದನ್ನು ಸೇವನೆ ಮಾಡೋದ್ರಿಂದ ಈ ಟೇಪ್ ವರ್ಮ್ ಬರುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರ ವಿ ಆಲ್ವೇಸ್ ಪ್ರೊಪೋಗೇಟ್ ಮೀಟ್ ಶುಡ್ ಬಿ ಕುಕ್ಡ್ ವೆರಿ ವೆರಿ ವೆಲ್ ವೆನ್ ಬಿಫೋರ್ ಕನ್ಸಂಪ್ಷನ್. ಸೊ ಪೋರ್ಕ್, in spite of the fact that the whole world sometimes few people find it to be a very tasty meat. Yes. The Bible forbids eating pork, and beef, which is another substitute for a red meat that people eat. If it is undercooked, there is all the chances of tapeworms coming out of it. ಮೀನಲ್ಲಿ ಕೂಡ ಇದೆಯಾ? ಹೌದು, ಕೆಲವು ಸತಿ ಮೀನು ಕೂಡ ಸರಿಯಾಗಿ ಕುಕ್ ಮಾಡದೆ ಅದನ್ನು ಸೇವನೆ ಮಾಡೋದ್ರಿಂದ ಈ ಟೇಪ್ ವರ್ಮ್ಸ್ ನಮ್ಮ ದೇಹದಲ್ಲಿ ಹೋಗುತ್ತೆ. ಐ ಆಲ್ವೇಸ್ ವಾಸ್ ದ ಇಂಪ್ರೆಷನ್ ದಟ್ ಮೀನು ಉಪ್ಪಲ್ಲಿ ಇರೋದ್ರಿಂದ ಇಟ್ ಇಸ್ ಡಿಸ್ಇನ್ಫೆಕ್ಟೆಡ್, ಇಸ್ ದ ಬೆಸ್ಟ್ ಕೈಂಡ್ ಆಫ್ non-vegetarian food, and there are a lot of people who don't consider fish to be a non-vegetarian meal. I know one person back home who always thinks fish is not a non-vegetarian, it's a vegetarian kind of, it doesn't classify ಅಂತ. ಸೊ ಈವನ್ ಮೀನು ತಿನ್ನೋದ್ರಿಂದ ಟೇಪ್ ವರ್ಮ್ ಬರ್ತದೆ ಅಂತೀರ. ಸೊ ಈ 3 ಅಂಶಗಳಿಂದ ಬೇರೆ ಯಾವುದು ಈಗ ನಾವು ಮಲದ ಮೂಲಕ ತಿಂದಾಗ? ಓಕೆ, ನಾವು ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಏನು ಮಾಡಬೇಕು? ನೋಡಿ, ಮುಖ್ಯವಾಗಿ ನಾವು ಇಟ್ಸ್ ಆಲ್ ಅಬೌಟ್ ಹೈಜೀನ್. ಈ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕು. ಈ ಮಕ್ಕಳು ಕೂಡ ವಿ ಹ್ಯಾವ್ ಟು ಇನ್ಕಲ್ಕೇಟ್ ದಿಸ್ ಹ್ಯಾಬಿಟ್ ಆಫ್ ಹ್ಯಾಂಡ್ ವಾಷಿಂಗ್ ಇನ್ ದೆಮ್. ಅವ್ರ ಕೈ ತೊಳೆಯೋದನ್ನು ಭಾಳಷ್ಟು. ನಿರಂಜನ್ ಅವರೇ, ನಾನು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಹೋದಾಗ ಅಲ್ಲೂ ಒಂದು ವೇಸ್ ಆಫ್ ವಾಷಿಂಗ್ ಹ್ಯಾಂಡ್ಸ್ ಅಂತ ದೇ ವುಡ್ ಹ್ಯಾವ್ ಪುಟ್ ಅ ಸ್ಟಿಕ್ಕರ್. ಐ ಕುಡ್ ನಾಟ್ ರಿಯಲಿ ಅಂಡರ್ಸ್ಟ್ಯಾಂಡ್. ಕುಡ್ ಯು ಜಸ್ಟ್ ಶೋ ಇಟ್ ಟು ಅವರ್ ವ್ಯೂವರ್ಸ್ ವಾಟ್ ಇಸ್ ದಿ ಕರೆಕ್ಟ್ ವೇ ಆಫ್ ವಾಷಿಂಗ್? I would request our cameraman to come close, focus on your hands. Could you just show the motion of which the hand should be washed? ಈಗ ನೋಡಿ, ಕೈ ತೊಳೆಯುವಾಗ ಎಲ್ಲರೂ ಜಸ್ಟ್ ಸೋಪ್ ಹಾಕಿ 1-2 ನಿಮಿಷ ಈಗ ಮಾಡಿ ಬಿಟ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಯು ಆರ್ ಸಪೋಸ್ ಟು ವರ್ಕ್ ಔಟ್ ಎ ನೈಸ್ ಲ್ಯಾದರ್. ಚೆನ್ನಾಗಿ ವಿ ಆರ್ ಸಪೋಸ್ ಟು ರಬ್ our palms together. That is one thing. And we also have to take care of the spaces in between. ಈ ಬೆರಳುಗಳ ಮಧ್ಯ ಇರುವಂಥ ಈ ಒಂದು ಜಾಗವನ್ನು ಬಹಳಷ್ಟು ಚೆನ್ನಾಗಿ ನಾವು 2 ಕೈಗಳಿಂದ ಉಜ್ಜಿ ಅದನ್ನು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಕಾಲ ಚೆನ್ನಾಗಿ ಉಜ್ಜಿ ನಾವು ತೊಳಿಬೇಕಾಗುತ್ತೆ. ಇನ್ನೊಂದು ಜಾಗ ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಇಸ್ ದಿಸ್ ನೇಲ್ ಬೆಡ್ಸ್. ಅದನ್ನು ಚೆನ್ನಾಗಿ ಉಜ್ಜಿ 2 ಕೈಯನ್ನು ನಾವು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಸೋಪನ್ನು ನೊರೆ ಬರೆಸಿ ತೊಳೆದ್ರೆ ಆವಾಗ ವಿ ಕ್ಯಾನ್ ಎನ್ಶ್ಯೂರ್ our hands are clean. Ekandre I have seen, that picture also says you have to go circular motion, then come anti-circular. This is exactly the way the doctors scrub their hands before going into an operation to keep their hands.
ಸೊ ಈ ಒಂದು ಹುಳುಗಳಿಗೆ ಒಂದು ಕಾರಣವಾಗಿರ್ತಕ್ಕಂಥ ಈ ಕೈಗಳನ್ನು ಚೆನ್ನಾಗಿ ಸ್ವಚ್ಛತೆಯಿಂದ ಸೋಪ್. ಓಕೆ, ಈಗ ನಾವು ಮಲ ವಿಸರ್ಜನೆ ಮಾಡಿದ ತಕ್ಷಣ, ಈಗ ಸಾಧಾರಣವಾಗಿ ಒಂದು ಮಗುವನ್ನು ಮಲ ವಿಸರ್ಜನೆ ಮಾಡಿದಾಗ ಪೋಷಕರು ಅಲ್ಲಿರ್ತಕ್ಕಂಥ ಒಂದು ಮಗ್ಗಲ್ಲಿ ನೀರು ತೆಗೆದು ಅಲ್ಲೇ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಬಿಡ್ತಾರೆ. ಆ್ಯಂಡ್ ಪ್ರಾಬಬ್ಲಿ ಗೆಟ್ ಇನ್ ಟು ದ ನೆಕ್ಸ್ಟ್ ವರ್ಕ್ ಆಫ್ಟರ್ ಹೆಲ್ಪಿಂಗ್ ಯುವರ್ ಚೈಲ್ಡ್ ಕ್ಲೀನ್ ಹಿಮ್ಸೆಲ್ಫ್. Sometimes we don't realize how dangerous that can be for the child and for the health of the family. Could you throw some light on that? ನೋಡಿ, ನಾ ಹೇಳಿದ ಹಾಗೆ ಈ ಒಂದು ಮುಖ್ಯ ರೂಟ್ ಏನಂತ ಹೇಳ್ತೇವೆ, ಇಟ್ಸ್ ದ ಫೀಕೋ ಓರಲ್ ರೂಟ್ ಅಂತ. ಸರಿಯಾಗಿ ಕೈ ತೊಳಿದೆ ಹಂಗೆ ನಾವು ಊಟವನ್ನು ಸೇವನೆ ಮಾಡಿದೆ, ಈ ನೇಲ್ ಬೆಡ್ ಕೆಳಗಡೆ ಅನೇಕ ಒಂದು ಕ್ರಿಮಿಕೀಟಗಳು ಅಲ್ಲಿ ವಾಸವಾಗ್ಬೋದು. ಸೊ ಅದರಿಂದ ನಮ್ಮ ಬಾಯಿ ಒಳಗಡೆ ನಾವು ಊಟ ಮಾಡುವಾಗ ಅನೇಕ ವರ್ಮ್ಸ್ ನಮ್ಮ ಇಂಟೆಸ್ಟೈನ್ ಒಳಗಡೆ ಸೇರ್ಬೋದು. ಸೊ ಅದಕ್ಕೆ ನಾವು ವಿ ಆಲ್ವೇಸ್ ಎಂಫಸೈಸ್ ಆನ್ ಪ್ರಾಪರ್ ಹ್ಯಾಂಡ್ ವಾಷಿಂಗ್. ಆ ಹ್ಯಾಬಿಟನ್ನು ನಾವು ಚಿಲ್ಡ್ರನ್ನಲ್ಲೇ ಅದು ವೆನ್ ವಿ ಇನ್ಕಲ್ಕೇಟ್ ದಿಸ್ ಹ್ಯಾಬಿಟ್, ಅವರು ಕಲಿತು ಇಟ್ ಈಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಮೇಂಟೈನಿಂಗ್ ಹೆಲ್ತ್, ಹೈಜೀನ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ 4 ಥರದ ಹುಳುಗಳು ಅದನ್ನು ಹೆಂಗೆ ಮೈಯಿಂದ ಹೊರಗಡೆ ಹಾಕೋದು, ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಹುಳಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ವರ್ಮ್ ಇನ್ಫೆಸ್ಟೇಷನ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಕರಿತೇವೆ. ಬನ್ನಿ, ಈ ಹುಳಗಳನ್ನು ನಮ್ಮ ದೇಹದಿಂದ ಅಥವಾ ನಮ್ಮ ಮಕ್ಕಳ ದೇಹಗಳಿಂದ ಹೆಂಗೆ ತೆಗೆದುಹಾಕೋದು ಅಂತ ನಾವು ಶ್ರೀ ನಿರಂಜನ್ ಅವ್ರ ಹತ್ರ ಮಾತಾಡ್ತಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ಮೊದಲನೇದಾಗಿ ಟೇಪ್ ವರ್ಮ್, ಅದ್ರ ಬಗ್ಗೆ ನೀವು ಹೇಳಿದ್ರಿ. ಐ ಆಮ್ ಸ್ಟಿಲ್ ಲೈಕ್ ಥಿಂಕಿಂಗ್ ಅಬೌಟ್ ದಟ್, ಹೌ ಅ ಬಿಗ್ ಟೇಪ್ ವರ್ಮ್ ಕ್ಯಾನ್ ಬಿ ಆಸ್ ಬಿಗ್ ಆಸ್ 50 feet and stay in our stomach for 20 years. I don't want a tapeworm in my stomach. How do I take it out? ಈಗ ನೋಡಿ, ಮೆಡಿಕಲಿ ವೆನ್ ವಿ ಟಾಕ್ ಆಫ್ ದ ಟ್ರೀಟ್ಮೆಂಟ್, ಈ ಹುಳುಗಳಿಗೆ ಒನ್ ಡೋಸ್ ಔಷಧಿಯನ್ನು ನಾವು ಕೊಡ್ತೇವೆ, ಮೆಡಿಸಿನ್. ಸೊ ದ ಮೇನ್ ಡ್ರಗ್ಸ್ ದಟ್ ವಿ ಯೂಸ್ ಆರ್ ಮೆಬೆಂಡಜಾಲ್, ಆಲ್ಬೆಂಡಜಾಲ್, ನಿಕ್ಲೋಸಮೈಡ್, ಈ ರೀತಿಯಾದಂಥ ಒಂದು ಹುಳುಗಳ ಔಷಧಿಯನ್ನು ಕೊಡಬೇಕಾಗುತ್ತೆ. ಅದು ಜಸ್ಟ್ 1 ಟ್ಯಾಬ್ಲೆಟ್. ಕೆಲವು ಸತಿ ಅದನ್ನ ಒಂದು ಸತಿ ತಗೊಂಡು ಹಸಿ ಹೊಟ್ಟೆಲಿ ತಗೊಂಡು ಈ ಹುಳುಗಳನ್ನು ನಾವು ಹೊರಗಡೆ ತೆಗಿತೇವೆ. ಇಫ್ ಇನ್ ಕೇಸ್ ಇಸ್ ನಾಟ್ ಎಫೆಕ್ಟಿವ್, ವಿ ರಿಪೀಟ್ ದ ಟ್ರೀಟ್ಮೆಂಟ್ ಆಫ್ಟರ್ 2 or 3 weeks. 2-3 ವಾರಗಳ ನಂತರ ಮತ್ತೆ ಇನ್ನೊಂದು ಡೋಸೇಜ್ ಕೊಡಬೇಕಾಗುತ್ತೆ. ಸೊ ಇದನ್ನು ನಾವು ಮೆಡಿಕಲಿ ವಿ ಟ್ರೈ ಟು ಯೂಸ್ ಆ್ಯಂಡ್ ರಿಮೂವ್. ಈ ಆಲ್ಬೆಂಡಜಾಲ್ ಸಣ್ಣ ಬಾಟ್ಲ್ ಬರ್ತದೆ, ಈ ಡಿವರ್ಮಿಂಗ್ ಸಣ್ಣ ಬಾಟ್ಲ್. ಯು ಹ್ಯಾವ್ ಟು ರಿಮೂವ್ ಆ್ಯಂಡ್ ಡ್ರಿಂಕ್ ದ ಹೋಲ್ ಬಾಟಲ್. ಐ ಫೈಂಡ್ ಇಟ್ ಸಮ್ಟೈಮ್ಸ್ ನಾಟ್ ವೆರಿ ಎಫೆಕ್ಟಿವ್. ಅದಕ್ಕೆ ನಾವು ವಿ ಹ್ಯಾವ್ ಟು ರಿಪೀಟ್ ದ ಟ್ರೀಟ್ಮೆಂಟ್. ಓಕೆ, ಇನ್ ಕೇಸ್ ದ ಫಸ್ಟ್ ಟೈಮ್ ಇಟ್ ಇಸ್ ನಾಟ್ ಎಫೆಕ್ಟಿವ್, ವಿ ರಿಪೀಟ್ ದ ಸೇಮ್ ಟ್ರೀಟ್ಮೆಂಟ್ ಆಫ್ಟರ್ 2 or 3 weeks. ಚಿಕ್ಕ ಮಕ್ಕಳಿಗೆ ಅದು ದ್ರವ ರೂಪದಲ್ಲಿ ಬರುತ್ತೆ, ಲಿಕ್ವಿಡ್. ಸೊ ದೊಡ್ಡವ್ರಿಗೆ ವಿ ಹ್ಯಾವ್ ಅ ಟ್ಯಾಬ್ಲೆಟ್ ಟು. ಓಕೆ, ಈಗ ಟೇಪ್ ವರ್ಮ್ಸ್ ಆಯಿತು. ಇಸ್ ದೇರ್ ಎನಿ ವೇ ಮೆಡಿಕಲಿ, ಲೈಕ್ ಇನ್ ದ ಲ್ಯಾಬ್ ಆರ್ ಎಕ್ಸ್ರೇ, ಟು ಫೈಂಡ್ ಔಟ್ ದಟ್ ವಿ ಹ್ಯಾವ್ ಟೇಪ್ ವರ್ಮ್ಸ್ ಇನ್ಸೈಡ್? ನಾನು ಮೊದಲೇ ಹೇಳಿದಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ನೋಸ್ಟಿಕ್ ಟೂಲ್ ದಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಸ್ ಸ್ಟೂಲ್ ಎಕ್ಸಾಮಿನೇಷನ್. ಸೊ ಈ ಮಲದ ಒಂದು ಸ್ಯಾಂಪಲನ್ನು ತಗೊಂಡು ನಾವು ಲ್ಯಾಬ್ ಇನ್ವೆಸ್ಟಿಗೇಷನ್ ಕೊಟ್ಟಾಗ ಅವರು ಅಲ್ಲಿ ಕಂಡುಹಿಡಿತಾರೆ ಯಾವ ರೀತಿಯಾದಂಥ ಒಂದು ಹುಳ ಇದೆ, ಟೇಪ್ ವರ್ಮ, ರೌಂಡ್ ವರ್ಮ, ಇದು ಹೇಗೆ. ಆಮೇಲೆ ಇನ್ನೊಂದು ಈ ಸೆಲ್ಲೋ ಟೇಪ್ನ ಹೇಳಿದ ಹಾಗೆ, ಅದು ಸ್ಪೆಷಲಿ ಡಿಸೈನ್ ಟೇಪ್, ಅದನ್ನು ನಾವು ಈ ಕೆಳಭಾಗದಲ್ಲಿ ಇಟ್ಟು ಅದ ರೆಕ್ಟಲ್ ಏರಿಯಾ, ಆವಾಗ ವಿ ಕ್ಯಾನ್ ಸಿ ಅ ಲಾಟ್ ಆಫ್ ವರ್ಮ್ಸ್ ಅಂಡರ್ ದ ಮೈಕ್ರೋಸ್ಕೋಪ್ ವೆರಿ ಕ್ಲಿಯರ್ಲಿ. ಓಕೆ, ಲೈಕ್ ಎಷ್ಟು ದಿನಕ್ಕೆ ಒಂದ್ಸರಿ ನಾವು ಈ ಮಲವನ್ನು ಟೆಸ್ಟಿಂಗ್ ಮಾಡಿ, ಸ್ಟೂಲ್ ಟೆಸ್ಟ್ ಅಂತ ನಾವು ಏನು ಕೇಳ್ತೀವಿ, ಹೌ ಆಫನ್ ಇಸ್ ಇಟ್ ಪ್ರಿಸ್ಕ್ರೈಬ್ಡ್ ದಟ್ ಹೌ ಯು ಟೆಲ್ ಮಿ, ಲೈಕ್ 6 months once or yearly once we need to do? ಆ ಥರ ದಿಸ್ ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಈಗ ನೋಡಿ, ವೆನ್ ವಿ ಸಿ ದ ಸಿಮ್ಟಮ್ಸ್, ಈಗ ಒಂದು ಮಗುವಲ್ಲಿ ಅವರು ಕೆರ್ತಾ ಇರುತ್ತೆ ಅದ ಏನಲ್ ಏರಿಯಾ, ಅವ್ರು ಯಾವಾಗಲೂ ಕೆರ್ಕೋತಾ ಇದ್ದರೆ, ಮೈ ಕಟ್ಟದೆ ಇದ್ದರೆ, ಮುಖದಲ್ಲೂ ಆ ಪ್ಯಾಲರ್ ಇರುತ್ತೆ, ಬಿಕಾಸ್ ಆಫ್ ದ ನ್ಯೂಟ್ರಿಯೆಂಟ್ಸ್ ನಾಟ್ ಬೀಯಿಂಗ್ ಅವೈಲಬಲ್ ಟು ದ ಬಾಡಿ. ಈ ಹುಳುಗಳು ಎಲ್ಲ ಪೋಷಕಾಂಶವನ್ನು ಹೀರ್ಕೊಂಡು ನಮಗೇನು ಇರೋದಿಲ್ಲ. ಸೊ ಆವಾಗ ವಿ ಸಿ ಸಮ್ ಮ್ಯಾನಿಫೆಸ್ಟೇಷನ್. ಕೆಲವ್ರು ಬೇದಿ ಆಗ್ತಾ ಇರುತ್ತೆ, ಕೆಲವರು ಮೋಷನ್ ಹೋಗೋದು ತುಂಬ ಕಷ್ಟ ಇರುತ್ತೆ, ಜ್ವರನೂ ಬರ್ಬೋದು ಕೆಲವ್ರಿಗೆ. ಈ ಥರ ಯಾವುದೇ ಒಂದು ಸಿಮ್ಟಮ್ಸ್ ಇರಬೇಕಾದ್ರೆ ವಿ ಕ್ಯಾನ್ ಸಸ್ಪೆಕ್ಟ್ ಇಟ್ ಇಸ್ ಅ ವರ್ಮ್ ಇನ್ಫೆಸ್ಟೇಷನ್. ಸೊ ಆವಾಗ ನಾವು ಈ ಮಲವನ್ನು ಪರೀಕ್ಷೆ ಮಾಡ್ಬೋದು. ಇಟ್ಸ್ ನಾಟ್ ಅ ರೂಟೀನ್ ಥಿಂಗ್. ಸೊ ಓನ್ಲಿ ವೆನ್ ವಿ ಹ್ಯಾವ್ ಈ ಆಲ್ಬೆಂಡಜಾಲ್ ಅಂತಕ್ಕಂಥದ್ದು ಟೇಪ್ ವರ್ಮು, ರಿಂಗ್ ವರ್ಮು, ಹುಕ್ ವರ್ಮು, ಪಿನ್ ವರ್ಮ್ಸ್ ಎಲ್ಲದಕ್ಕೂ ಉಪಯೋಗ ಆಗುತ್ತಾ?
ಇದನ್ನು ಡಾಕ್ಟರ್ he will see that, he will test it and he will prescribe according to what infestation you have. ಓಕೆ, ಆದರೆ ಎಲ್ಲದಕ್ಕೂ ಔಷಧಿನೇ. ಹೌದು. ಓಕೆ, ಇದು ಡಾಕ್ಟರ್ ಹೇಳಿರ್ತಕ್ಕಂಥದ್ದು. ನಮ್ಮ ಪ್ರಕೃತಿಯಲ್ಲಿ ಯಾವ ರೀತಿಯಾದ ಔಷಧಿಗಳಿವೆ ಈ ಹುಳಗಳಿಗೆ? ಪ್ರಕೃತಿಯಲ್ಲಿ ಕೂಡ ಅನೇಕ ಒಳ್ಳೆಯ ಔಷಧಿಗಳನ್ನು ನಾವು ಈ ಹುಳುಗಳಿಗೆ ನಾವು ಕೊಡ್ಬೋದು. ಒಂದು ಬಹಳ ಎಫೆಕ್ಟಿವ್ ರೆಮಿಡಿ ಏನಂದರೆ ಇದು ನೀಮ್ ಲೀವ್ಸ್, ಬೇವಿನ ಸೊಪ್ಪು. ಅದನ್ನು ಒಂದು ಡಿಕಾಕ್ಷನ್ ಥರ ಮಾಡಿ ಈ ಸೊಪ್ಪುಗಳನ್ನೆಲ್ಲ ಬೇಯಿಸಿ ಆ ಸೊಪ್ಪನ್ನು ಹಸಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಗೊಳ್ಳೋದ್ರದೇ ಒಂದು ವಾರ ಇಫ್ ವಿ ಟೇಕ್ ಇಟ್, ಇಟ್ ಇಸ್ ಅ ವೆರಿ ಗುಡ್ ವೇ ಟು ಎಕ್ಸ್ಪೆಲ್ ಔಟ್ ವರ್ಮ್ಸ್. ಬೇವಿನ ಎಲೆಗಳನ್ನು, ಅದು ಎಳಸಾಗಿರ್ತಕ್ಕಂಥ ಎಲೆಗಳನ್ನು ದಿನವೂ ಬೆಳಗಿನ ಜಾವದಲ್ಲಿ ಹಸಿ ಹೊಟ್ಟೆಯಲ್ಲಿ ನಮ್ಮ ಮಕ್ಕಳಿಗೆ, ದೊಡ್ಡವರು ಕೂಡ ಅದನ್ನು ಕುಡಿದು ಒಂದು ವಾರ ಅದನ್ನು ಮಾಡಿದ್ರೆ ಯಾವ ರೀತಿಯಾದ ಹುಳಗಳು ಇರೋದಿಲ್ಲ. ಆ ಬೇವಿನ ಆ ಎಲೆಗೆ ಅಷ್ಟು ಶಕ್ತಿ ಇದೆ. ಬೇರೆ ಏನಾದರೂ ಇವರೇ? ಇನ್ನೊಂದು ಒಳ್ಳೆಯ ಒಂದು ಔಷಧಿ ಏನಂದರೆ ಈ ಪಂಪ್ಕಿನ್ ಸೀಡ್ಸ್, ಈ ಕುಂಬಳಕಾಯಿ ಏನಂತೇವೆ. ಸೊ ಅದರ ಒಂದು ಬೀಜವನ್ನು ತಗೊಂಡು ಅದನ್ನು ಮಿಕ್ಸರ್ಗೆ ಹಾಕಿ ಅದರ ಒಂದು ಜ್ಯೂಸ್ ಏನಿರುತ್ತೆ ಅದನ್ನು ಕೂಡ ಸೇವನೆ ಮಾಡಿದ್ರೆ ನಾವು ಈ ಹುಳಗಳನ್ನು ಬಹಳ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಒಳ್ಳೆಯ ರೆಮಿಡಿ ಏನಂದರೆ ಕ್ಯಾರೆಟ್ ಜ್ಯೂಸ್. ಇಟ್ ಇಸ್ ಥಾಟ್ ಟು ಬಿ ಎ ವೆರಿ ಗುಡ್ ಆ್ಯಂಟಿ ಹೆಲ್ಮೆಂಟಿಕ್, ಅಂದರೆ ಈ ಹುಳಗಳ ವಿರುದ್ಧ ಆ್ಯಕ್ಷನ್ ಇರುವಂಥ ಒಂದು ಔಷಧಿ. ನಾನು ಬರೀ ಕ್ಯಾರೆಟ್ ಇಸ್ ಗುಡ್ ಫಾರ್ ಐಸ್ ಅನ್ಕೊಂಡಿದ್ದೀನಿ. ಇಸ್ ಇಟ್ ಗುಡ್ ಫಾರ್ ದ ವರ್ಮ್ ಇನ್ಫೆಸ್ಟೇಷನ್? Yes, it is also thought to be very good for the worms. So ಕ್ಯಾರೆಟ್ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ದಿನ we can control this problem. Maybe probably the worms are allergic to carrots, like some children who don't like carrot. And okay, ಈಗ ನಾವು ಮುಂದೆ ಹೋಗೋಣ. ಸೊ ಈ ವಿಷಯಗಳನ್ನೆಲ್ಲ ನಾವು ಮಾಡಿದಾಗ tell me something about hygiene. ಈ footwear, what kind of footwear is good to stop the hookworms? So what is the worms? Hookworms, which usually get in. ಕಾಲು ಒಳಗಡೆ ಕಾಲಿನ ಪಾದದಲ್ಲಿ ಆ ಒಂದು ಕ್ರಾಕ್ಸ್ ಇರೋದ್ರಿಂದ ಅದ್ರ ಒಳಗಡೆ ಹೋಗೋದ್ರಿಂದ what kind of footwear is prescribed? No, sometimes we don't wear footwear in all places. There's no specific footwear as such. It's always better to be guarded. ಈಗ ನೋಡಿ, ನಡೆಯುವಾಗ ಮಕ್ಕಳು ಕೆಲವರು ಎಲ್ಲಿ ಮಲ ವಿಸರ್ಜನೆ ಮಾಡ್ತಾರೋ ಕೆಲವು ಗ್ರೌಂಡಲ್ಲಿ ಹಾಗೆ ಬರೀ ಕಾಲಲ್ಲಿ ಆಟ ಆಡ್ತಾರೆ. ದಿಸ್ ಇಸ್ ಅ ಬಿಗ್ ಡೇಂಜರ್ ಇಫ್ ದೇರ್ ಇಸ್ ಅ ಸ್ಮಾಲ್ ಕಟ್. ಆವಾಗ ಈ ಹುಳ ನಮ್ಮ ದೇಹದಲ್ಲಿ ಹೊಕ್ಕುವ ಭಾಳಷ್ಟು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಒಂದು ಫುಟ್ವೇರ್, ಲೆಟ್ ದಮ್ ವೇರ್ ಸ್ಯಾಂಡಲ್ಸ್, ಸ್ಲಿಪರ್ಸ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಬಟ್ ದೇ ಹ್ಯಾವ್ ಟು ಸಿ ದೇರ್ ಫೀಟ್ ಇಸ್ ಕವರ್ಡ್. ಇನ್ನೊಂದು ವಿ ಹ್ಯಾವ್ ಟು ಎಂಫಸೈಸ್ ಆನ್ ಹೈಜೀನ್. ನೀವು ಹೇಳಿದ ಹಾಗೆ ಕೈ ತೊಳೆಯುವಂಥದ್ದು, ಹ್ಯಾಂಡ್ ವಾಷಿಂಗ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅದನ್ನು ನಾವು ಗಮನಕ್ಕೆ ತಗೋಬೇಕು. ಇನ್ನೊಂದು ನೀರು. ಸೊ ನೀರು ಕೂಡ ಕುಡಿಯುವಾಗ ಕುದಿಸಿ, ಇಟ್ಸ್ ಆಲ್ವೇಸ್ ಎಫೆಕ್ಟಿವ್ ಟು ಡ್ರಿಂಕ್ ಬಾಯ್ಲ್ಡ್ ವಾಟರ್. ಅದರಿಂದ ನಾವು ಈ ಯಾವುದೇ ಮೊಟ್ಟೆಗಳು ಅಥವಾ ಸಿಸ್ ಇರೋದನ್ನು ನಾವು ನಾಶ ಮಾಡ್ಬೋದು ಇನ್ ಬಾಯ್ಲಿಂಗ್ ವಾಟರ್. Now all this ಈಗ a lot of filters have come up, you know, a lot of filters have come up and ಅವರು ಕೂಡ ಒಂದು ಒಳ್ಳೆ ರೀತಿಯಾದ ಒಂದು ನೀರುಗಳನ್ನು ತಯಾರಿ ಮಾಡಿ ಕೊಡ್ತಾರೆ. ಆದರೆ ಯಾವಾಗಲೂ ಬೇಯಿಸಿ ಕುಡಿತಕ್ಕಂಥ ನೀರಲ್ಲಿ ಸಾಕಷ್ಟು ಒಳ್ಳೆತನ ಇದೆ. ಸೊ you need to wear footwear and go whenever you go, wherever the places might be dirty. ಸೊ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ವಿ ಡೋಂಟ್ ನೀಡ್ ಎನಿ ಟೆನೆಂಟ್ಸ್ ಇನ್ಸೈಡ್ ಅವರ್ ಸ್ಟಮಕ್ ಅಲ್ವೇ. ಬಾಡಿಗೆಗೆ ಯಾವ ರೀತಿಯಾದ ಹುಳ ನಮ್ಮ ಹೊಟ್ಟೆ ಒಳಗೆ ಇರಬಾರ್ದು, ಮಕ್ಕಳಿಗೂ ಇರಬಾರ್ದು. And it becomes a bound duty of parents like us to find out. Thank you so much. It was a pleasure having you. ಪ್ರಿಯ ವೀಕ್ಷಕರೇ, ಈ ಹುಳಗಳು ಕೆಲವೊಂದು 50 ಅಡಿ ಇರ್ತವೆ, ಕೆಲವೊಂದು 20 ವರ್ಷ ಕೂಡ ಆಗುತ್ತೆ. ಆದರೆ ನಾವು ಪೋಷಕರು, ದೊಡ್ಡವರು ಕೂಡ ಇದನ್ನು ಸರಿಯಾಗಿ ಕಂಡುಹಿಡಿದು ಆವಾಗ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಮಾಡಿದಾಗ ಈ ಹುಳಗಳು ನಮ್ಮ ದೇಹದಿಂದ ಹೊರಗಿರ್ತವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.